ಜೈ ಮಹಾದೇವ್. ಈ ಒಂದು ತ್ರಯಂಬಕೇಶ್ವರ ಸ್ವಯಂವರ ಪಾರ್ವತಿ ದೇವಿ ಒಂದು ಕ್ಷೇತ್ರ. ಈ ಒಂದು ಕ್ಷೇತ್ರವನ್ನು ಮಹಿಮೆಯನ್ನು ಅರಿಬೇಕು ಅಂದು ಅರಿತವರಿಗೆ ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ. ಸಾಮಾನ್ಯ ಭಕ್ತಾದಿಗಳು ಹೊರಗಡೆ ಹೋಗ್ತಾ ಇರ್ತಾರೆ, ಒಳಗಡೆ ಬರ್ತಾ ಇದ್ದಾನೆ ಹೇಳ್ತಾರೆ ಇಲ್ಲಿ ತುಂಬ ವೈಬ್ರೇಷನ್ ಇದೆ, ತುಂಬ ಪಾಸಿಟಿವ್ ಎನರ್ಜಿ ಇದೆ ಅಂಥೇಳಿ. ಹಾಗೆ ಇಲ್ಲಿ ಪ್ರತಿಯೊಂದೂ ತಾನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಒಂದೇ ಪೀಠದಲ್ಲಿ 3 ಲಿಂಗು ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರ. 2 ಲಿಂಗು ಕಾಶಿಯಿಂದ ಬಂದಂಥದ್ದು, ಒಂದು ನಾಸಿಕ್ಕಿಂದ ಬಂದದ್ದು. ನನಗೆ ಈ ಜಮೀನು ತಗೊಂಡಾಗ ಅಲ್ಲಿ ಹಿಂದೆ ಒಂದು ಫೆನ್ಸಿಂಗ್ ಹಾಕ್ಸ್ತಾ ಇರಬೇಕಾದ್ರೆ 2008ನೇ ಇಸ್ವಿನಲ್ಲಿ ಒಂದು ದೊಡ್ಡ ಸರ್ಪ ಕಾಲ ಮೇಲೆ ಹೊರಟೋಗುತ್ತೆ. ಕಾಲ ಮೇಲೆ ಹೋದಾಗ ಅವಾಗಿಂದ ತುಂಬ ದೇವ್ರ ಕನಸು. ಆಗ ಸಣ್ಣ ಒಂದು ಮಚ್ಚೆ ಬರುತ್ತೆ ಬಲಗಡೆಗೆ, ಅದು ಇಷ್ಟಗಳ ಮಚ್ಚೆ ಜಾಸ್ತಿ ರೈಸ್ ಆಗ್ತಾನೇ ಇದೆ. ಸೇಮ್ ಸರ್ಪ ಮೇಲೆ ಹೇಗೆ ಚರ್ಮ ಇದೆ ಅದೇ ರೀತಿ ರೈಸ್ ಆಗ್ತಾಯಿದೆ. ಹಾಗೆ ಅವತ್ತಿಂದ ತುಂಬಾ ದೇವ್ರ ಕನಸು ಬರ್ತಾಯಿತ್ತು. ಮಲಗಿದ್ರೆ ಸಾಕು ತುಂಬ ಕನಸು. ನನಗೆ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ದು ನನಗೆ ಗೊತ್ತಿಲ್ಲ. ಎಂತೆಂಥ ದೇವಸ್ಥಾನಗಳು ನೋಡಿದ್ರು ಭಗವಂತ ಆ ಕನಸಲ್ಲೇ ಎಲ್ಲ ದೇವಸ್ಥಾನಗಳು ತೋರಿಸ್ಬಿಟ್ಟಿದ್ದಾನೆ. ಹಾಗೆ ಇದಕ್ಕಿದ್ದಾಗೆ ಹಿಂದೆಗಡೆ ಇದೆಲ್ಲ ಮಣ್ಣೆಲ್ಲ ತೆಗೆಸ್ಬಿಟ್ಟಿದ್ವಿ. ಮಣ್ಣೆಲ್ಲ ತೆಗೆಸಿದ ಮೇಲೆ ಒಂದು ಔದಂಬರ ಮತ್ತು ಬಿಳಿ ಎಕ್ಕದ ಗಿಡ ಮತ್ತು ಬೇವಿನ ಮರ ಬಂತು. ಆ ಹಿಂದೆ ಫುಲ್ಲು ಬೇವಿನ ಮರ, ಅಲ್ಲಿ ಒಂದು ಹುತ್ತ ಬಂತು. ಅಲ್ಲಿ ಸರ್ಪ ಪುನಃ ಅಲ್ಲಿ ವಾಸಕ್ಕೆ ಬರ್ತಾಯಿದ್ರು. ಹಾಗೆ ಬರ್ತಾ ಇರಬೇಕಾದ್ರೆ ಒಂದು ದಿವಸ ಈ ಬಿಳಿ ಹೆಕ್ಕದ ಸಸಿ ಏನಾಯಿತು, ತುಂಬ ಔದಂಬರವಾಗಿ ಭಾಳ ಇದಾಗಿ ಬೆಳೆದು ಆ ಬಿಳಿ ಹೆಕ್ಕದ ಗಿಡದಲ್ಲಿ ಸರ್ಪ ಟೈಪು ಒಂದು 8 ಸರ್ಪ ಥರ ಬಂದಿತ್ತು, ಸರ್ಪ ಟೈಪು. ಅದು ಬಂದು ಎಲ್ಲ ಇದಾಗಿತ್ತು. ಅವರು ಬಿಳಿ ಎಕ್ಕದ ಗಿಡ ಏನಾಯಿತು, ಈ ದೇವಸ್ಥಾನ ಪ್ರತಿಷ್ಠಾಪನೆ ಆದಮೇಲೆ ಅವರು ಬಿಟ್ಟು ಈ ಸೈಡ್ ಬಂದಿದ್ದಾರೆ. ನಾವು ಆಮೇಲೆ ಇಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಜ್ಯೋತಿ ಟೈಪು ಹೋಗೋದು. ಸುಮಾರು ನನಗೆ ಒಂದು 6 ಸಲ ಕಾಣಿಸಿದೆ ಜ್ಯೋತಿ ಟೈಪು. ದೇವಸ್ಥಾನ ಇನಾಗ್ರೇಷನ್ ಮಾಡಿದ ದಿವಸನೂ ರಾತ್ರಿ 2:30-3 ಗಂಟೆನ ಹೊರಗಡೆ ಬಂದಾಗ ಇಲ್ಲಿಂದ ಜ್ಯೋತಿ ತುಂಬ ಬೃಹದಾಕಾರವಾಗಿ ಜ್ವಾಲೆ ಇಲ್ಲಿಂದ ಹೋಗಿ ದರ್ಶನ ಕೊಡ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಅವ್ರು ದರ್ಶನ ಕೊಟ್ಟು ಹೋಗ್ತಾ ಈ ಒಂದು ಜಾಗದ ಮಹಿಮೆಯನ್ನು ತೋರಿಸಿ ಹೋಗ್ತಾರೆ. ತೋರಿಸಿ ಹೋದ್ಮೇಲೆ ನಾವು ಅಷ್ಟಮಂಗಳ ಪ್ರಶ್ನೆ ಹಾಕ್ಸ್ತೀವಿ. ಆಮೇಲೆ ಅಮ್ಮವ್ರನ್ನ ಭೇಟಿ ಆಗ್ತೀವಿ. ಅಮ್ಮವರು ದೇವಸ್ಥಾನ ಕಟ್ತಾ ಇರ್ತೀವಿ. ಆಗಿಂದನೂ ಅಮ್ಮವ್ರು ಬರ್ತಾಯಿದ್ದಾರೆ. ಅಮ್ಮವ್ರು ಭೇಟಿ ಮಾಡಿದಾಗ ಇದು ಅಮ್ಮ ನಾವು 1 ಲಿಂಗು ಕೇಳಿದ್ರೆ 2 ಲಿಂಗು ಕೊಟ್ಟಿದ್ದಾರೆ ಕಾಶಿನಲ್ಲಿ, ಏನು ಮಾಡೋದಮ್ಮ ಅಂಥೇಳಿ ಅಮ್ಮನೂ ನಾವೆಲ್ಲ ಕುತ್ಕೊಂಡು ಮಾತಾಡಿ ಪ್ರಶ್ನೆ ಹಾಕಿದ್ರು. ಪ್ರಶ್ನೆ ಹಾಕಿದಾಗ 3 ಹೂವು ಬಿತ್ತು ಕೆಳಗಡೆ. 3 ಹೂವು ಬಿತ್ತು. ಸರಿ 3 ಲಿಂಗು ಇಡಬೇಕಾಗುತ್ತೆ ಸರ್ ಅಂತ ಹೇಳಿದ್ರು ಅಮ್ಮ. ಹೌದಾ ಅಂಥೇಳಿ ಅವತ್ತು ರಾತ್ರಿ ಕನಸು ಬಂತು. ನಾಸಿಕ್ಕು ತ್ರಯಂಬಕೇಶ್ವರ ಕನಸು ಬಂತು. ಅಮ್ಮಂಗೆ ಹೇಳೋದು ಈ ರೀತಿ ಕನಸು ಬಂದಿದೆ ಅಮ್ಮ ಹೀಗೆ ಅಂತೇಳಿ. ಸರಿ ಹಾಗಾದರೆ ನಾಸಿಕ್ ಲಿಂಗು ಅಂತೇಳಿ ಅಲ್ಲಿ ನಾಸಿಕ್ ಲಿಂಗುಗೆ ಇದು ಮಾಡಿ ಅಲ್ಲಿ 48 ದಿವಸ ಪೂಜೆ ಆಗುತ್ತೆ. ಅಲ್ಲಿ ಗೋದಾವರಿ ನದಿನಲ್ಲಿ ಇದು ಮಾಡಿ ಇದಾಗಿ ಆಮೇಲೆ ಅಲ್ಲಿಂದ ಕ್ರಮೇಣ ಅಲ್ಲಿಂದ ಲಿಂಗು ಬರುತ್ತೆ. 2ನೇ ಕೋವಿಡ್ ಟೈಮಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಪ್ರತಿಷ್ಠಾಪನೆ ಆಗಿ ಇಲ್ಲಿವರೆಗೂ ಎಲ್ಲ ರೀತಿಯಲ್ಲೂ ದೇವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಂದು ಭಕ್ತಾದಿಗಳು ಒಳ್ಳೆಯದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅಮ್ಮನೂ ಬಂದಿರೋವತ್ತು ಪ್ರತಿಷ್ಠಾಪನೆ ಮಾಡಿ 3 ದಿವಸಕ್ಕೆ ನಾವು ಪ್ರತಿಷ್ಠಾಪನೆ ಮಾಡಿದ ದಿವಸನೇ ಸುಬ್ರಹ್ಮಣ್ಯ ಎದುರುಗಡೆ ಅಲ್ಲಿ 3 ಹುತ್ತ ಬಂದ್ಬಿಡುತ್ತೆ. ನಾವು 3 ಲಿಂಗು ಹೆಂಗೆ ಇಟ್ಟಿದ್ದು ಅದು 3 ಹುತ್ತ. ಆ 3 ಹುತ್ತದಲ್ಲೂ ಸ್ವಲ್ಪ ಬೆಳಿಗ್ಗೆ ಹೊತ್ತು ಬರೋದು, ಆ ಹುತ್ತ ಬರ್ತಾಯಿದೆ, ಹುತ್ತ ನೀವು ಹೊಡೆಯೋದು, ಪುನಃ ಹೋಗೋದು. ನಮ್ಮ ತಾಯಿಯವರು ತುಂಬ ಅಬ್ಸರ್ವ್ ಮಾಡ್ತಿದ್ರು. ಆಮೇಲೆ ನನ್ನನ್ನು ಕರೆದು ಅಲ್ಲಿ ಕೂತ್ಕೊಂಡು ನಮ್ಮ ತಾಯಿ ನನ್ನನ್ನು ಕರೆದು ತೋರಿಸೋದು, ನೋಡಿ ಹಿಂಗೆ ಮಾಡ್ತಾಯಿದೆ ಸ್ವಲ್ಪ ಅಂಥೇಳಿ. ಅದಾಗಿ 3 ದಿವಸಕ್ಕೆ ಅಮ್ಮ ಏನು ಮಾಡ್ತಾರೆ, ದೊಡ್ಡವ್ರನ್ನ ಅಗೋರಿಯವ್ರನ್ನ ಕರ್ಕೊಂಬರ್ತಾರೆ. ದೊಡ್ಡವ್ರನ್ನ ಉಜ್ಜಯಿನಿಯಿಂದ ಶಿವರಾತ್ರಿ ಹಬ್ಬದ ದಿವಸ ಇನಾಗ್ರೇಷನ್ನಾಗ 3 ದಿವಸಕ್ಕೆ ಅವರು ಎಲ್ಲ ಬಂದಿಲ್ಲ ಇದು ಮಾಡ್ತಾರೆ. ಅಮ್ಮನೂ ಇರ್ತಾರೆ ಅಲ್ಲಿ. ಅಗೋರಿಯವರು ಬಂದು ಅಲ್ಲಿ ಭಸ್ಮ ತಂದಿರ್ತಾರೆ. ಉಜ್ಜಯಿನಿ ಭಸ್ಮ ತಂದು ಒಳಗಡೆ ಭಸ್ಮ ಎಲ್ಲ ಹಾಕಿ ಪುನಃ ಇಲ್ಲೋ ಒಂದು ಭಾಳ ವಿಶೇಷ ಇದೆ ಅಂತ ಹೇಳಿ ಕೇಳ್ತಾರೆ. ಏನಿಲ್ಲ ಗುರುಗಳು, ಇಲ್ಲಿ 3 ಹುತ್ತ ಬಂದಿದೆ ಇನಾಗ್ರೇಷನ್ ದಿವಸ. 3 ಲಿಂಗು ಹೇಗಿದೆ, 3 ಹುತ್ತ ಅದೇ ರೀತಿ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಬಂದು ಭಸ್ಮ ಹಾಕಿದ ತಕ್ಷಣ ಅಲ್ಲಿ ಒಂದು ಬೆಳಕು ಬರುತ್ತೆ ಪ್ರಜ್ವಲಾಗಿ. ಅವರು ಅಮ್ಮನೂ ನೋಡ್ತಾರೆ, ಎಲ್ಲನೂ ನೋಡಿದ್ವಿ. ಅದು ಏನಾಯಿತು, ಆದ ನಂತರ ದಿನಗಳಲ್ಲಿ ಇಲ್ಲಿ ಭಾಳ ಒಳ್ಳೆ ಕ್ಷೇತ್ರ ಆಗುತ್ತೆ ಅಂಥೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟರು. ಅವತ್ತಿಂದ ಇಲ್ಲಿಗೆ ಹೊತ್ತಿನವರೆಗೂ ನಾನು ನಮ್ಮ ಅಗೋರಿ ಭೈರವಿನಾಥ್ ಅವರು ಇಬ್ಬರೂ ಸಹಕಾರದಿಂದ ಈ ಒಂದು ಕ್ಷೇತ್ರವನ್ನು ಮಾಡಬೇಕು ಅಂಥೇಳಿ ಒಂದು ಪಣ ತೊಟ್ಟು ಒಂದು ಎಲ್ಲ ರೀತಿ ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ತುಂಬಾ ಒಳ್ಳೆಯದಾಗ್ತಾಯಿದೆ. ಶಿವರಾತ್ರಿ ಹಬ್ಬದ ದಿವಸ ಅಂತೂ ಬಹಳ ಒಳ್ಳೆಯದಾಗುತ್ತೆ. ಒಳಗಡೆ ಒಂದು ಭಕ್ತಿ ಮುನೇಶ್ವರ ಮಾಡಿದ್ದೀವಿ. ಆ ಭಕ್ತಿ ಮುನೇಶ್ವರ ಮಾಡಿದಾಗಂತೂ ಭಕ್ತಿ ಮುನೇಶ್ವರ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ಭಕ್ತಿ ಮುನೇಶ್ವರ ತಾವಿಂದ ಇಲ್ಲಿವರೆಗೂ ಸರ್ಪ ನನ್ನ ಜೊತೆಯಲ್ಲೇ ಬಂದಿದೆ. ಜನ ಎಲ್ಲ ಇಲ್ಲೇ ಇದ್ದಾರೆ. ನಾನು ಏನಕ್ಕಪ್ಪ ಬರ್ತಾ ಇದೆಯಾ ಅಂತ ನಿಂತ್ಕೊಂಡ್ರೆ ಸಾಕು, ಹಿಂಗೆ ಸರ್ಪ ಹಿಂಗೆ ಎತ್ತೋದು ಸಡೆ, ಪುನಃ 2 ಹೆಜ್ಜೆ ಹಾಕಿದ್ರೆ ಪುನಃ ಮುಂದೆ ಬರೋದು. ಪುನಃ ಅವ್ರು ಇಲ್ಲಿವರೆಗೂ ಬಂದು ಜನಗಳೆಲ್ಲ ಇಲ್ಲಿ ಕುಳ್ತಿದ್ರು.
ಜನಗಳಿಗೆಲ್ಲ ದರ್ಶನ ಕೊಟ್ಟು ಸುತ್ತ ಹೀಗೆ ಒಂದು ರೌಂಡ್ ಸುತ್ತಾಕಿ ಭೂಮಿಗೊಂದು ಹೊಡೆದು ಮುಂದೆ ಹೊರಟೋದು, ಕೆಳಗಡೆ ಹೊರಟೋದು. ಅಂದರೆ ಕ್ಷೇತ್ರದಲ್ಲಿ ನಾನು ಇದ್ದೀನಿ ಅಂತ ಅವರೇ ಇದಕ್ಕೆಲ್ಲ ಕ್ಷೇತ್ರ ಪಾಲಕರಾಗಿದ್ದಾರೆ. ಈ ಒಂದು ಕ್ಷೇತ್ರ ಒಂದು ಇದಾಗಿ ಬೆಳೀಲಿ ಅಂಥೇಳಿ ಆ ತಾಯಂಬಕೃಷ್ಣನ ಕೇಳ್ಕೊಳ್ತಾ ಇದ್ವಿ. ಆಮೇಲೆ ನವಗ್ರಹ ವೃಕ್ಷ ಎಷ್ಟಿದೆ ಅಷ್ಟು ವೃಕ್ಷ ಬಂದಿದೆ. ಇನ್ನೊಂದು ವಿಶೇಷ ಏನಂದರೆ ಮಹಾಬಿಲ್ವ ಪತ್ರೆ ಇಲ್ಲಿ ಬಂದಿದೆ. ಮಹಾಬಿಲ್ವ ಪತ್ರೆ ಅಂದರೆ 13 ದಳ ಇರೋವಂಥ ಮಹಾಬಿಲ್ವ ಪತ್ರೆ. ಅದು ಸಾಮಾನ್ಯವಾಗಿ ಶಿವನ ಸಂಚಾರ ಎಲ್ಲಿದೆ ಅಲ್ಲಿ ಮಾತ್ರ ಮಹಾಬಿಲ್ವ ಪತ್ರೆ ಬರೋದು, ಎಲ್ಲ ಜಾಗದಲ್ಲೂ ಮಹಾಬಿಲ್ವ ಪತ್ರೆ ಬರಲ್ಲ. ಆ ಮಹಾಬಿಲ್ವ ಪತ್ರೆ ಬಂದಿದೆ. ಆ ಮಹಾಬಿಲ್ವ ಪತ್ರೆಯಲ್ಲಿ 4 ಯಮ ಪೂಜೆ ಆಗುತ್ತೆ ಶಿವರಾತ್ರಿ ಹಬ್ಬದ ದಿವಸ. ಆ ಮಹಾಬಿಲ್ವ ಪತ್ರೆಯಲ್ಲಿ ಬಿಲ್ವಾರ್ಚನೆ ಆಗುತ್ತೆ, 4 ಯಮ ಪೂಜೆನೂ ರುದ್ರ ಆಗುತ್ತೆ. ಭಾಳ ಚೆನ್ನಾಗಿರುತ್ತೆ ಕಾರ್ಯಕ್ರಮ. ಸುಮಾರು ಒಂದು 5,000 ಜನ ಊಟ ಮಾಡ್ತಾರೆ. ಉಪವಾಸ ಇದ್ದವತ್ತು ಬೆಳಿಗ್ಗೆ ಉಪವಾಸ ಬಿಟ್ಟ ನಂತರ 4 ಯಮ ಪೂಜೆ ಆದಮೇಲೆ 12 ಗಂಟೆಗೆ ಊಟ ಕೊಡ್ತೀವಿ. ಎಲ್ಲರಿಗೂ ಸುಗಮವಾಗಿರ್ತಾರೆ. ಬಂದು ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಭಕ್ತಾದಿಗಳು. ಜೈ ಮಹಾದೇವ್.